ನಾನು ಬೆಂಗಳೂರಿನಲ್ಲಿದ್ದಾಗ ಮಾಹಿತಿ ಪಡೆದೆ. ಈಗ ಭೇಟಿ ನೀಡಿ ಪ್ರತ್ಯಕ್ಷದರ್ಶಿ ಬಳಿ ಮಾಹಿತಿ ಪಡೆದೆ. ಸಚಿವ ಸಂಪುಟದಲ್ಲಿ 3 ಕೇಂದ್ರಗಳನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ. ಯಾರೇ ಹಿಂದೂ ಮುಸ್ಲಿಂ ಗಲಾಟೆಯಾಗ್ತದೆ ಎನ್ನುವುದು ಇದೇ ಸಾಕ್ಷಿ. ಶಾಂತಿಯನ್ನು ಕದಡುವ ಕೆಲಸ ಮುಸ್ಲಿಂ ಗೂಂಡಗಳು ಮಾಡ್ತಿದ್ದಾರೆ. 4 ತಿಂಗಳ ಹಿಂದೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ ಮಾಜಿ DCM KS ಈಶ್ವರಪ್ಪ ಹೇಳಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡುತ್ತಿರುವ ಗೂಂಡ ದೇವರ ಮೂರ್ತಿಯನ್ನು ಚರಂಡಿಗೆ ಹಾಕಿದ್ದಾರೆ. CM ಸಿದ್ದರಾಮಯ್ಯನವರೇ, ಇದೇನ ನೀವು ಕೋಮು ಸೌಹಾರ್ದ ರೂಪಿಸೋದು ಅಂತ ಪ್ರಶ್ನೆ ಮಾಡಿದರು. ಇನ್ನು ಸಂಜೆಯೊಳಗೆ 3 ಜನರನ್ನ ಬಂಧನ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಇವರಿಗೆ ಕೇವಲ FIR ದಾಖಲು ಮಾಡಿದ್ದಾರೆ. ಕೂಡಲೇ ಅವರನ್ನ ಬಂಧನ ಮಾಡಬೇಕು. ನಾವು ಪೂಜೆ ಸಲ್ಲಿಸುತ್ತಿರುವ ದೇವರನ್ನ ಮುಸ್ಲಿಂ ಗೂಂಡ ಕಾಲಲ್ಲಿ ಹೊಡೆದಿದ್ದಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವಮಾನ ಮಾಡಿದ್ದಾರೆ. ಪರಿಶಿಷ್ಟರು ಕಷ್ಟಪಟ್ಟು ಕಟ್ಟಿದ ದೇವಸ್ಥಾನ ಇದು. ಇದಕ್ಕೆ ಇಷ್ಟು ಅವಮಾನ ಮಾಡಿದರೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು. ಇನ್ನು ನಾವು ಶಾಂತಿಯಾಗಿ ಇದ್ದೇವೆ, ಇನ್ನು ಕ್ರಮ ಕೈಗೊಳ್ಳಲೆಂದರೆ ಇನ್ನೂ ಶಾಂತಿಯುತವಾಗಿ ಕೂರಲು ಸಾಧ್ಯವಿಲ್ಲ. ವಿಶೇಷ ಕಾರ್ಯಪಡೆಗಳನ್ನು 3 ಜಿಲ್ಲೆಗಳಿಗೆ ನಿಯೋಜನೆ ಮಾಡಿದ್ದಾರೆ. ಆ ನಿಗ್ರಹ ದಳ ಮಾಡಿದ್ದು ಏನು ಪ್ರಯೋಜನಕ್ಕೆ ಬಂತು ಅಂತ ಪ್ರಶ್ನಿಸಿದರು. ಸಚಿವ ಸಂಪುಟದಲ್ಲಿ 3 ಕೇಂದ್ರಗಳನ್ನು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಶಕ್ಕೆ ಕೊಟ್ಟಾರೆ. ಶಿವಮೊಗ್ಗ ಜಿಲ್ಲೆ ಸೇರಿ, ಮಂಗಳೂರು ಜಿಲ್ಲೆ ಸೇರಿ, ಇನ್ನೊಂದು ಯಾವುದೋ ಜಿಲ್ಲೆ ಉಡುಪಿ ಇರಬೇಕು. ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ, ರಾಗೇಗುಡ್ಡ ಅಂತ ಕರೀತಾರೆ. ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ. ಶಾಂತಿನೂ ಕದಡಂಥ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ. ಆದರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು. ಸುಮಾರು 4 ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ನಾಗ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಇರೋಂಥ ಮುಸಲ್ಮಾನ್ ಗೂಂಡ ಅನಾಥರಹಿತ ಮನೆ ಕಟ್ಕೋತಾ ಇದ್ದಾನೆ. ಕಾರ್ಪೊರೇಷನ್ ಲೈಸೆನ್ಸು ತೊಗೊಂಡಿಲ್ಲ. ಅವನು ಈ ಹೆಣ್ಮಕ್ಳ ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಈಗ ತಾನೇ ಆ ತಾಯಿ ಹೇಳಿದ್ಲು, ಬೂಟ್ ಕಾಲಲ್ಲಿ ಒದ್ದಿಯಾನೆ ಗಣಪತಿನ. ಆ ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲೇನೋ ನಡೀತಿದೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೀನಿ, ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ಈ ಪೊಲೀಸ್ ಅಧಿಕಾರಿಗಳೆಲ್ಲ ಈಗ ಹೇಳಿದ್ದಾರೆ, ಇವತ್ತು ಸಂಜೆ ಒಳಗೇ ನಾವು ಯಾರು ಈ ಬದುಕು ಮಾಡಿದಾರೋ ಮುಸಲ್ಮಾನ್ ಗೂಂಡಾಗಳು ಅವ್ರು 3 ಜನನೂ ಅರೆಸ್ಟ್ ಮಾಡೇ ಮಾಡ್ತೀವಿ, ನಾವು ಮಾತು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಈಗ ತಾನೇ DYSP ಅವ್ರುಗಳು ಹೇಳಿದ್ದಾರೆ. ಅಡಿಷನಲ್ SP ಅವರು ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ಅನಾಥರೈಸ್ಡ್ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ. ಸರ್, ಇವತ್ತು ಭಾನುವಾರ, ನಾಳೆ ಖಂಡಿತ ಅದನ್ನು ಒಡೆದಾಗ್ತೀವಿ ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ. ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು. ಯಾಕೆಂದರೆ ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ, ಈ ರೀತಿ ನಮ್ಮ ದೇವರನ್ನ ಗಣಪತಿನ ಬೂಟ್ಕಾಲಲ್ಲಿ ಮುಸಲ್ಮಾನ್ ಒದ್ದಾಗ ನಮಗೆಲ್ಲ ಏನು ಅನ್ನಿಸ್ಬೇಕು? ನಾವು ಶಾಂತಿಯಿಂದ ಇರಬೇಕಾ? ಯಾರು ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ, ದೇವ್ರಿಗೆ ಅಪಮಾನ ಮಾಡ್ತಾರೆ, ಅಂಥ ಧರ್ಮದವ್ರನ್ನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಅದನ್ನು ಬಿಟ್ಟು ಅವರು ಏನು ಬೇಕೋ ಅದನ್ನು ಮಾಡ್ತಾ ಹೋದರೆ, ನಿನ್ನೆ ಸಂಜೆ ಆಗಿರೋದು ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನೂ ಅರೆಸ್ಟ್ ಮಾಡಿಲ್ಲ. ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿಲ್ವಾ? ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ, ಪೊಲೀಸ್ ಡಿಪಾರ್ಟ್ಮೆಂಟು ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಬರಬೇಕು. ಏನು ನಡೀತಾ ಇದೆ ಇದನ್ನು ಗಮನಿಸಬೇಕು. ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು. ಇಲ್ಲೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿ ಪರಿಶಿಷ್ಟ ಜಾತಿಯವ್ರು ಕಟ್ಟಿರೋಂಥ ಈ ದೇವಸ್ಥಾನವನ್ನು, ಗಣಪತಿ ದೇವಸ್ಥಾನನ ಅವ್ರ ರೀತಿ ಬೂಟ್ಗಾಲಲ್ಲಿ ಒದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ಆ ದೇವರಿಗೆ ರಕ್ಷಣೆ ಕೊಡುವಂಥ ಸರ್ಕಾರನ ಇದು? ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ.
ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ಬಂದು ಹೋದರೆ ದ್ವೇಷದ ರಾಜಕಾರಣ ಮಾಡೋರಿಗೆ, ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು. ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನು ಕ್ರಮ ತಗೊಂಡಿದ್ದೀರಿ? ಇಷ್ಟು ಸಮಯ ಆದರೂ ಕೂಡ ಒಬ್ಬನೂ ಅರೆಸ್ಟ್ ಮಾಡಿಲ್ಲಲ್ಲ. FIR ಹಾಕಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. FIR ಹಾಕಕ್ಕೆ ನೀವೇ ಆಗಬೇಕಾ? ಸಾಕ FIR ಹಾಕ್ಬಿಟ್ರೆ ಮುಗೀತಾ? ಏನು ಮುಂದಿನ ಕ್ರಮ? ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರಿರೋ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಆ ಬೂಟ್ ಕಾಲಲ್ಲಿ ಒದಿಯಂಥ ಬಗ್ಗೆ ಈ ತಾಯಿ ಹೆಸರೇನಮ್ಮ ಜಯಮ್ಮ ಕೇಳಿದ್ರೆ, ನೀನು ಯಾವಳೆ? ತನ್ನ ಹೆಂಡತಿಗೂ ಹಿಂಗೆ ಹೇಳಲ್ಲ. ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಹೆಣ್ಮಗಳನ್ನು. ಇದನ್ನೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದನ್ನು ಗಮನಿಸಬೇಕು. SP ಅವರು, DC ಅವರು, ಕಾರ್ಪೊರೇಷನ್ ಕಮಿಷನರವರು ಇದನ್ನೆಲ್ಲ ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು. ಶಾಂತಿಯಿಂದ ನಾವಿದ್ದೇವೆ. ನಮ್ಮ ಶಾಂತಿನ ಬಹಳ ಹೊತ್ತು ನಾವು ಇಟ್ಕೊಳಕ್ಕಾಗಲ್ಲ, ತಾಳ್ಮೆಯನ್ನು ಬಹಳ ಹೊತ್ತು ಇಟ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸೂಕ್ತ ಕ್ರಮ ತಕ್ಷಣ ಸರ್ಕಾರ ತಗೋಬೇಕು ಅಂತ